ಕತ್ತಲೆಯ ಬಾಗಿಲಿನ ಹಿಂದೆ. ಅಧ್ಯಾಯ 1. ಆ ಮನೆಗೆ ಹೋಗ್ಬೇಡ. ರಾತ್ರಿ ಸುಮಾರು 11:45. ಮಳೆ ಆಕಾಶದ ಕೋಪದಂತೆ ಸುರಿಯುತ್ತಿತ್ತು. ಗುಡುಗಿನ ಸದ್ದು ಇಡೀ ಕಾಡನ್ನೇ ನಡುಗಿಸುತ್ತಿತ್ತು. ರಸ್ತೆಯ ಎರಡೂ ಬದಿಗಳಲ್ಲಿದ್ದ ಎತ್ತರದ ಮರಗಳು ಬಿರುಗಾಳಿಗೆ ತಲೆಬಾಗುತ್ತಿದ್ದವು. ಗಾಳಿಯ ಶಬ್ದವೇ ಯಾರೋ ದೂರದಲ್ಲಿ ಅಳುತ್ತಿರುವಂತೆ ಕೇಳಿಸುತ್ತಿತ್ತು. ಆ ನಿರ್ಜನ ರಸ್ತೆಯಲ್ಲಿ ಒಂದು ಕಾರು ಮಾತ್ರ ನಿಧಾನವಾಗಿ ಸಾಗುತ್ತಿತ್ತು. ಕಾರಿನ ಸ್ಟೀರಿಂಗ್ ಹಿಡಿದಿದ್ದವನ ಹೆಸರು ಅರ್ಜುನ್. 28 ವರ್ಷದ ಯುವಕ. ಬೆಂಗಳೂರು ನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಹಲವು ವರ್ಷಗಳ ನಂತರ ತನ್ನ ತಾತ ಬಿಟ್ಟು ಹೋದ ಹಳೆಯ ಮನೆಯ ದಾಖಲೆಗಳನ್ನು ನೋಡಲು ತನ್ನ ಮೂಲ ಊರಾದ ದೇವನಹಳ್ಳಿಗೆ ಹೊರಟಿದ್ದ. ಅವನ ತಾಯಿ ಆ ಮನೆಗೆ ಹೋಗಬೇಡ ಎಂದು ಎಷ್ಟೇ ಹೇಳಿದರೂ ಅವನು ಕೇಳಿರಲಿಲ್ಲ. ಅದು ಕೇವಲ ಹಳೆಯ ಮನೆ ಅಷ್ಟೇ ಅಮ್ಮ. ಜನರು ಕಥೆ ಕಟ್ಟಿಕೊಂಡಿದ್ದಾರೆ. ಅವನ ಮಾತಿಗೆ ತಾಯಿ ಏನೂ ಹೇಳಿರಲಿಲ್ಲ. ಹೊರಡುವ ಮುನ್ನ ಒಂದೇ ಮಾತು ಹೇಳಿದ್ದಳು. ಮನೆಯ ಹಿಂಭಾಗದಲ್ಲಿ ಒಂದು ಹಳೆಯ ಬಾಗಿಲಿದೆ. ಏನೇ ಆದರೂ ಅದನ್ನು ತೆರೆಯಬೇಡ. ಅರ್ಜುನ್ ನಕ್ಕಿದ್ದ. ಬಾಗಿಲು ತೆರೆದರೆ ಏನಾಗುತ್ತೆ? ತಾಯಿಯ ಕಣ್ಣಲ್ಲಿ ಭಯ ಸ್ಪಷ್ಟವಾಗಿತ್ತು. ನಿನ್ನ ತಾತ ಕೂಡ ಅದೇ ಪ್ರಶ್ನೆ ಕೇಳಿದ್ದ ಅಷ್ಟೇ. ಅದರ ನಂತರ ಅವಳು ಮಾತೇ ಆಡಲಿಲ್ಲ. ಗುಡುಗು. ಒಂದು ಭಾರೀ ಮಿಂಚು ಆಕಾಶವನ್ನು ಸೀಳಿ ಹೊಡೆಯಿತು. ಅರ್ಜುನ್ ಯೋಚನೆಯಿಂದ ಹೊರಬಂದ. ಅಷ್ಟರಲ್ಲಿ ಕಾರು ಏನನ್ನೋ ಡಿಕ್ಕಿ ಹೊಡೆದಂತೆ ಜೋರಾಗಿ ಜಟಕೆಯಾಯಿತು. ಏನಾಯಿತು? ಅವನು ತಕ್ಷಣ ಬ್ರೇಕ್ ಹಾಕಿದ. ಮಳೆಯ ಹನಿಗಳು ಗಾಜಿನ ಮೇಲೆ ಅಪ್ಪಳಿಸುತ್ತಿದ್ದವು. ಹೊರಗೆ ಯಾರೂ ಕಾಣಿಸಲಿಲ್ಲ. ಅವನು ಟಾರ್ಚ್ ತೆಗೆದುಕೊಂಡು ಕಾರಿನಿಂದ ಇಳಿದ. ರಸ್ತೆಯ ಮೇಲೆ ನೋಡಿದ. ಯಾವ ಪ್ರಾಣಿಯೂ ಇಲ್ಲ, ಯಾವ ಮನುಷ್ಯನೂ ಇಲ್ಲ. ಆದರೆ ಕಾರಿನ ಬಾನೆಟ್ ಮೇಲೆ 5 ಬೆರಳಿನ ಗುರುತುಗಳು. ಅವು ಕೆಂಪಾಗಿದ್ದವು, ರಕ್ತದ ಗುರುತುಗಳಂತೆ. ಅರ್ಜುನ ಹೃದಯ ಒಂದು ಕ್ಷಣ ಬಡಿತ ತಪ್ಪಿತು. ಅವನು ಕೈಯಿಂದ ಮುಟ್ಟಿದ. ರಕ್ತವಲ್ಲ, ಒದ್ದೆಯಾದ ಕೆಂಪು ಮಣ್ಣು. ಬಹುಶಃ ಟೈರ್ ಎಸೆದಿರಬಹುದು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ. ಆದರೆ ಅದೇ ಸಮಯದಲ್ಲಿ ಅವನ ಹಿಂದೆ ಯಾರೋ ನಿಂತಿರುವ ಅನುಭವವಾಯಿತು. ನಿಧಾನವಾಗಿ ತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಮಳೆ ಮಾತ್ರ, ಕತ್ತಲೆ ಮಾತ್ರ. ಆದರೂ ಯಾರೋ ಅವನನ್ನೇ ನೋಡುತ್ತಿರುವ ಭಾವನೆ ಹೋಗಲಿಲ್ಲ. ಇನ್ನೂ 10 ನಿಮಿಷ ಪ್ರಯಾಣದ ನಂತರ ಅವನು ಊರಿನ ತುದಿಗೆ ತಲುಪಿದ. ಎಲ್ಲ ಮನೆಗಳು ಕತ್ತಲಲ್ಲಿದ್ದವು. ಒಂದು ಬೀದಿ ದೀಪವೂ ಬೆಳಗುತ್ತಿರಲಿಲ್ಲ. ಗಡಿಯಾರ ನೋಡಿದ. 12:07. ಅವನ ಕಾರು ಒಂದು ಹಳೆಯ ಮನೆಯ ಮುಂದೆ ನಿಂತಿತು. ಕಬ್ಬಿಣದ ಗೇಟ್ ತುಕ್ಕು ಹಿಡಿದಿತ್ತು. ಗೋಡೆಯ ಮೇಲೆ ಹಸಿರು ಪಾಚಿ ಬೆಳೆದಿತ್ತು. ಕಿಟಕಿಗಳು ಮುಚ್ಚಿದ್ದವು. ಆ ಮನೆ ಹಲವು ವರ್ಷಗಳಿಂದ ಯಾರೂ ವಾಸಿಸದಂತೆ ಕಾಣುತ್ತಿತ್ತು. ಅರ್ಜುನ್ ಆಳವಾಗಿ ಉಸಿರೆಳೆದ. ಇದೇನಾ ತಾತನ ಮನೆ? ಗೇಟ್ ತೆರೆದ ತಕ್ಷಣ ಕೀ. ಅದರ ಶಬ್ದ ಇಡೀ ಮನೆಯ ಮೌನವನ್ನು ಕತ್ತರಿಸಿತು. ಅವನು ಒಳಗೆ ಕಾಲಿಟ್ಟ. ಆ ಕ್ಷಣ ಮನೆಯೊಳಗಿಂದ ತಣ್ಣನೆಯ ಗಾಳಿ ಬೀಸಿತು. ಅದು ಸಾಮಾನ್ಯ ಗಾಳಿಯಲ್ಲ. ಅವನ ಮೈಯೆಲ್ಲ ನಡುಗುವಷ್ಟು ಚಳಿ. ಬಾಗಿಲು ತೆರೆದು ಒಳಗೆ ಹೋದ. ಧೂಳು, ಜೇಡರ ಬಲೆ, ಹಳೆಯ ಮರದ ಪೀಠೋಪಕರಣಗಳು. ಗೋಡೆಯ ಮೇಲೆ ತಾತ ಅಜ್ಜಿಯ ಕಪ್ಪು ಬಿಳಿ ಫೋಟೋ. ಅರ್ಜುನ್ ಟಾರ್ಚ್ ಬೆಳಕನ್ನು ಎಲ್ಲೆಡೆ ಹರಿಸಿದ. ಮನೆಯೊಳಗೆ ಯಾರೂ ಇರಲಿಲ್ಲ. ಆದರೆ ಒಂದು ವಿಚಿತ್ರ ಸಂಗತಿ ಅವನ ಗಮನ ಸೆಳೆಯಿತು. ಧೂಳಿನಿಂದ ತುಂಬಿದ ನೆಲದಲ್ಲಿ ಒಂದೇ ಒಂದು ಹೆಜ್ಜೆ ಗುರುತು. ಅದು ಒಳಗಡೆಯಿಂದ ಹೊರಗೆ ಬಂದಿರಲಿಲ್ಲ, ಹೊರಗಿನಿಂದ ಒಳಗೆ ಹೋಗಿತ್ತು. ಹೊಸದಾಗಿ ಮೂಡಿದ ಹೆಜ್ಜೆ ಗುರುತು. ಯಾರೋ ಈಗಷ್ಟೇ ಮನೆಯೊಳಗೆ ನಡೆದಂತೆ. ಅರ್ಜುನ್ನ ಗಂಟಲು ಒಣಗಿತು. ಯಾರೂ? ಅವನ ಧ್ವನಿ ಖಾಲಿ ಗೋಡೆಗಳಿಗೆ ತಾಗಿ ಮರಳಿ ಬಂತು. ಉತ್ತರ ಮಾತ್ರ ಬರಲಿಲ್ಲ. ಅವನು ನಿಧಾನವಾಗಿ ಆ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿದ. ಅವು ಮನೆಯ ಹಿಂಭಾಗದ ಒಂದು ಉದ್ದವಾದ ದಾರಿಯ ಕಡೆ ಹೋಗುತ್ತಿದ್ದವು. ಪ್ರತಿ ಹೆಜ್ಜೆಯೂ ಅವನ ಹೃದಯದ ಬಡಿತವನ್ನು ಹೆಚ್ಚಿಸುತ್ತಿತ್ತು. ದಾರಿಯ ಕೊನೆಯಲ್ಲಿ ಒಂದು ಮರದ ಬಾಗಿಲು ಕಾಣಿಸಿತು. ಕಪ್ಪಾಗಿ ಸುಟ್ಟಂತೆ ಕಾಣುತ್ತಿದ್ದ ಆ ಬಾಗಿಲಿನ ಮೇಲೆ ದೊಡ್ಡ ಕಬ್ಬಿಣದ ಸರಪಳಿ ಸುತ್ತಲಾಗಿತ್ತು. ಅದರ ಮಧ್ಯೆ ಹಳೆಯ ತಾಳೆ. ಆದರೆ ಅರ್ಜುನ ಉಸಿರು ನಿಂತಂತೆ ಆಯಿತು. ಏಕೆಂದರೆ ಆ ತಾಳೆ ಹಾಕಿದ್ದ ಬಾಗಿಲಿನ ಒಳಗಿನಿಂದ ಯಾರೋ ತುಂಬಾ ನಿಧಾನವಾಗಿ 3 ಬಾರಿ ತಟ್ಟಿದರು. ಠಕ್ ಠಕ್ ಠಕ್. ಅರ್ಜುನ್ನ ಕೈಯಲ್ಲಿದ್ದ
ಟಾರ್ಚ್ ನೆಲಕ್ಕೆ ಬಿತ್ತು. ಅದೇ ಕ್ಷಣದಲ್ಲಿ ಒಂದು ಹೆಣ್ಣಿನ ಮೃದುವಾದ ಧ್ವನಿ ಬಾಗಿಲಿನ ಆಚೆಯಿಂದ ಕೇಳಿಸಿತು. ಅರ್ಜುನ್, ಕೊನೆಗೂ ಬಂದೆಯಾ? ಅವನು ಬೆಚ್ಚಿಬಿದ್ದ. ಆ ಧ್ವನಿ ಅವನ ತಾಯಿಯ ಧ್ವನಿಯೇ ಆಗಿತ್ತು. ಮುಂದುವರಿಯುತ್ತದೆ.